ಕಾಂತ ಸಾರ್ಥಕಣ್ಣ ಕೇಳಿಸ್ ನಾನು ಆ ಲೆವೆಲ್ಗೆ ಸ್ಪೀಚ್ ಕೊಟ್ಬಿಟ್ನಾ ನಮ್ ಲೆವೆಲ್ಗೆಲ್ಲ ಇವರಲ್ಲಿ ಬರ್ತಾರೆ ಲೂಸರ್ಸ್. ಹೋಗು ಸಮಾಧಾನ ಮಾಡ್ಕೊ ಬಾ ಕೂತ್ಕೊ. ಆರ್ತಿ ಇಷ್ಟು ಬೆಳಿಗ್ಗೆ ಕಾಲ್ ಮಾಡಿದ್ರಲ್ಲ. ಹಲೋ. ಹಬ್ಬ ಕೊನೆಗೂ ಫೋನ್ ಪಿಕ್ ಮಾಡಿದ್ರಲ್ಲ, ಅದೇ ಖುಷಿ ನನಗೆ. ಇವತ್ತಿನ ಹಬ್ಬಕ್ಕೆ ಮನೆಗೆ ಬರ್ತೀರಾ ಅಲ್ವಾ? ಈಗಲೂ ನಮ್ಮಿಬ್ಬರ ಮಧ್ಯೆ ಏನು ಸರಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಬೇರೆಯವ್ರಿಗೋಸ್ಕರ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡು ಓಡಾಡೋದು ಅಗತ್ಯ ಇಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ವಿಕ್ಕಿ. ಇವತ್ತು ಅಂಜೋದು ಆರತಿ ಇದೆ, ಮನೇಲಿ ಎಲ್ಲರೂ ಇರ್ತಾರೆ. ನೀವು ಮಾತ್ರ ಬಂದಿಲ್ಲ ಅಂದ್ರೆ ಮನೇಲಿ ಎಲ್ರಿಗೂ ಬೇಜಾರಾಗುತ್ತೆ. ಅಪ್ಪನ ರಿಟೈರ್ಮೆಂಟ್ ದಿನನೂ ನಾವಿಲ್ಲಿರ್ಲಿಲ್ಲ. ಈಗಲೂ ನೀವು ಬರಲಿಲ್ಲ ಅಂದ್ರೆ ಅಪ್ಪ ಅಮ್ಮ ತುಂಬಾ ನೊಂದ್ಕೋತಾರೆ. ರೇಗಾಡೋದು, ಜಗಳ ಮಾಡ್ಕೊಳ್ಳೋದು ಇದೆಲ್ಲ ಸಹಜನೇ. ಆದ್ರೆ ಅದನ್ನೆಲ್ಲ ಅಲ್ಲಿಗೆ ಮರೆತು ಮರುಕ್ಷಣನೇ ಮೊದಲಿನ ತರ ಇರೋದು ತುಂಬಾನೇ ಅಪರೂಪವಾದ ಕ್ವಾಲಿಟಿ. ಅದು ನಿನಗಿದೆ. ಐ ರಿಯಲಿ ಲಕ್ಕಿ. ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಇದೇ ಮುಖ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಗೊತ್ತಾ? ಎಲ್ಲಿದ್ದೀನಿ ಹೇಗಿದ್ದೀನಿ ಅಂತ ಒಂಚೂರು ಕೇರೆಯಲ್ಲೇ ನಿದ್ದೆ ಮಾಡಿದ್ದೆ. ನಾನು ನೀನು ದಡ್ಡಿ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀನ್ ಹಾಗೆ ನಿದ್ದೆ ಮಾಡಿರ್ಲಿಲ್ಲ ಅಂದಿದ್ರೆ ನೀನು ಮುದ್ದಾದ ಮೂತಿನ ನೋಡೋ ಅವಕಾಶ ಸಿಗ್ತಿರ್ಲಿಲ್ಲ. ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ನೀನ್ ಈ ಮನೆ ಅಳಿಯ ಆಗ್ತೀಯಲ್ಲ, ಆಗೆಲ್ಲರೂ ನಿನ್ಗೆ ನಿಧಾನಕ್ಕೆ ಅರ್ಥ ಆಗತ್ತೆ. ಏನೋಪ್ಪ, ನನಗೆ ನಿನ್ನ ಕೆಮಿಸ್ಟ್ರಿನೇ ಅರ್ಥ ಆಗಲ್ಲ. ಹೇಳಿ ಕೇಳಿ ನಾವು ಕಾಮರ್ಸ್ ಸ್ಟೂಡೆಂಟ್ಸು, ಕೆಮಿಸ್ಟ್ರಿ ಸ್ವಲ್ಪ ಸ್ಲೋನ. ನಿಮ್ ಮಲ್ಕೋ ಕೂಸೆ, ಇನ್ನು ಟೈಮ್ ಆಗಿಲ್ಲ. ಅಜ್ಜಿ, ಚಿಕ್ಕವರಿದ್ದಾಗಿಂದಾನು ನನ್ನ ಮತ್ತೆ ಅಣ್ಣಂದ್ರನ್ನ ಅಮ್ಮನ ತರ ನೋಡ್ಕೊಂಡಿದ್ದೀರಾ. ಈಗ್ಯಾಕಮ್ಮ ಹೀಗೆ ಹೇಳ್ತಾ ಇದ್ಯಾ? ಈ ಒಂದ್ ರಾತ್ರಿಗೆ ಈ ಇಡೀ ರೂಮ್ ತುಂಬಾ 10 ಸಲ ಜಾಗ ಚೇಂಜ್ ಮಾಡ್ತಾಳೆ. ಮನೇಲಿ ಎಲ್ಲರಿಗಿಂತ ಸೋಂಬೇರಿ. ಇಷ್ಟು ಬೇಗ ಎದ್ದಿದ್ದ ದಾಖಲೆನೇ ಇಲ್ಲ. ಸರಿ, ಬೇಗ ಬಾ. ನೀನ್ ಕರೆದ್ರೆ ಬರ್ದೇ ಇರಕ್ಕಾಗತ್ತೆ ಸುಳ್ಳೆ ಪುಳ್ಳೆ. ಭೂಮಿ ಬಾಯ್ ಬಿಟ್ಟು ಮೇಲಿಂದ ಉಲ್ಕೆ ಬೀಳಕ್ ಶುರು ಆಗಿ ವರ್ಲ್ಡ್ ಎಂಡ್ ಆಗೋ ಎಮರ್ಜೆನ್ಸಿ ಕಂಡೀಷನ್ ಅಲ್ಲೂ ಸಂದಿಗುಂದಿ ಗ್ಯಾಪ್ ಅಲ್ಲಿ ನಾನು ನಿನ್ ಕಡೆ ಓಡ್ ಬರ್ತಾನೆ ಇರ್ತೀನಿ. ಲವ್ ಯು ಕಣೋ ಸುಳ್ಳೆ ಪುಳ್ಳೆ. ಅದಕ್ಕೆ ನೀನು ವರ್ಕ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರೋದು ನಂಗೆ ಬಹಳ ಖುಷಿ ಇದೆ. ಅಂಡ್ ವರ್ಕ್ ಮೇಲೆ ಡೆಡಿಕೇಶನ್ ಬೇಕು ಕೂಡ. ಆದ್ರೂ ನೀನು ನನ್ನ ಜೊತೆ ಇದ್ದಾಗಲೇ ಒಂದು ಮಜಾ. ಐಮ್ ಹ್ಯಾಪಿ. ನೀನು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ತಗೊಳ್ತೀವಿ ಅಂತ ಫ್ಯಾಮಿಲಿನ ಇಗ್ನೋರ್ ಮಾಡೋದಕ್ಕಾಗಲ್ಲ. ಯಾವತ್ತಿಗೂ ಫ್ಯಾಮಿಲಿನೇ ಫಸ್ಟ್. ಹಾಗಾದ್ರೆ ಐ ನೋ. ಗುಡ್. ಇಲ್ಲಿ ಎಲ್ಲರೂ ಅವಾಗ ನಿನ್ನ ವಿಚಾರಿಸ್ತಾನೆ ಇದ್ದಾರೆ. ಆರ್ತಿ ಕೂಡ ನೀನು ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಏನಿಲ್ಲ ಆಗ್ರಜ. ವರ್ಕ್ ಬಗ್ಗೆ ಮಾತ್ರನ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ತಮಾಷೆ ಮಾಡಿ ಅಷ್ಟೇ. ನನಗೆ ನಿನ್ನ ಆತ್ಮ ಬಹಳ ಇಷ್ಟ. ಯು ಆರ್ ಅ ವೆರಿ ಗುಡ್ ಸೋಲ್.
ನೀನು ನನ್ನ ಹೃದಯದ ಆತ್ಮಸಖಿ. ಎಲ್ಲಿ ಇನ್ನೊಂದ್ಸಲ ಹೇಳು. ಯಾಕೆ? ಆ ಪದ ಕೇಳೋದಕ್ಕೆ ತುಂಬಾ ಹಿತ ಅನ್ಸ್ತಿದೆ. ಪ್ಲೀಸ್. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತಾ ಇದ್ದೀನಿ, ನೀನು ನನ್ನ ಆತ್ಮಸಖಿ. ನಿದ್ದೆಯಲ್ಲಿ ಜಾಗ ಚೇಂಜ್ ಮಾಡ್ತಾರೆ ಅಂತ ಕೇಳಿದ್ದೆ, ಆದ್ರೆ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ. ಅಲ್ಲ, ಇವ್ರಿಗೆ ನನ್ ಭುಜನ ಬೇಕಿತ್ತಾ? ಇದೊಳ್ಳೆ ಗ್ರಹಚಾರ ಆಯ್ತಲ್ಲ. ನಮ್ಮನ್ನ ಯಾರಾದ್ರೂ ಹಿಂಗ್ ನೋಡಿದ್ರೆ, ಯಾರಾದ್ರೇನು ಕಾಂತ ನೋಡಿದ್ರು ಕತೆ ಮುಗೀತು. ಏಯ್ ಏಯ್ ನೀವ್ ಕರೆದಿದ್ದ ನನ್ ಕನ್ಸಲ್ ಯಾರೋ ಬ್ರಹ್ಮ ರಾಕ್ಷಸ ಕರೆದ್ರು ಅನ್ಕೊಂಡೆ. ಸತ್ಯ ಎದ್ದಲ್ಲ. ನಾನ್ ಮಲ್ಗಿದ್ರೆ ನಿಮ್ಗೇನ್ ಪ್ರಾಬ್ಲಮ್? ಯಾಕೆ ಹಾಗೆ ಹೇಳ್ತಿದ್ದೀರಾ? ಯಾವ್ದಾದಕ್ಕೋ ಕೇರ್ ಮಾಡ್ತಿದ್ಯಲ್ಲ ಗುರು. ಸಬ್ಜೆಕ್ಟ್ ನೋಡಪ್ಪ. ನಿನಗೆ ಕೇಳ್ತಿರೋದು ನೀರ್ ಬೇಕಾ? ಬೇಡ, ಕೇಮ್ ಹೊಟ್ಟೋಯ್ತು, ಪರವಾಗಿಲ್ಲ. ಅರ್ಲಿ ಮಾರ್ನಿಂಗ್ ಆಚೆ ಬಂದಿದೀವಲ್ಲ, ಸ್ವಲ್ಪ ಚಳಿ ಇದೆ, ಅದಕ್ಕೆ ನಿನಗೆ ಥಂಡಿ ಆಯ್ತು ಅನ್ಸುತ್ತೆ. ತುಂಬಾ ದೂರ ಏನೂ ಬಂದಿಲ್ಲ, ವಾಪಸ್ ಹೋಗೋಣ. ಯೋ ಮಿಸ್ಟರ್ ಸುಳ್ಳೆ ಪುಳ್ಳೆ, ನೀನ್ ಕೊಟ್ಟಿರೋ ಬ್ರೇಸ್ಲೆಟ್ ನ ಎಷ್ಟು ಪ್ರೀತಿಯಿಂದ ಹಾಕೊಂಡಿದೀನಿ. ಇದನ್ನ ನೋಡು ಅಂತ ಹೀಗೆಲ್ಲ ಮಾಡ್ತಿರೋದು. ನೀನ್ ನೋಡಿದ್ರೆ ಪಕ್ಕ ಪ್ರೊಫೆಷನಲ್ ತರ ಫಾರ್ಮಲ್ ಆಗಿ ಆಡ್ತಿದ್ಯಾ. ಅದನ್ನ ನೋಡಿದೆ. ಆಗ್ಲೇ ನೋಡಿದ್ಯಾ? ಮತ್ತ್ಯಾಕೆ ಇದ್ರ ಬಗ್ಗೆ ಒಂದ್ ಮಾತು ಮಾತಾಡ್ಲಿಲ್ಲ? ದೇವಸ್ಥಾನದಲ್ಲಿ ದೇವ್ರಿದ್ರೆ ಯಾರಾದ್ರೂ ಅದಕ್ಕೆ ಆಶ್ಚರ್ಯ ಪಡ್ತಾರ, ಅಥವಾ ಟೆಂಪಲ್ ಅಲ್ಲಿ ದೇವ್ರಿದೆ ಅಂತ ಹೊಗಳ್ತಾರ? ಇಲ್ಲ ತಾನೆ? ಹಾಗಂದ್ರೆ ಯಾವ್ದು ಎಲ್ಲಿರ್ಬೇಕೋ ಅದಲ್ಲೇ ಇದೆ. ಆ ಬ್ರೇಸ್ಲೆಟ್ಗೆ ಅದಕ್ಕಿಂತ ಬೆಟ್ಟ ಜಾಗ ಬೇರೆ ಯಾವ್ದು ಇಲ್ಲ. ಅದು ನಾನು ನನ್ನ ಆತ್ಮಸಖಿಗೆ ಕೊಟ್ಟಿರೋ ಹೃದಯದ ಉಡುಗೊರೆ. ಅದನ್ನ ನಾನೇ ಹೊಗಳೋದಿಕ್ಕಾಗತ್ತ? ಈ ಖುಷಿನಾ? ಹೋಗು, ನೀನ್ ಬೇಡ ನನ್ಗೆ. ಅಯ್ಯೋ, ಏನಾಯ್ತು? ಏನೂ ಇಲ್ಲ, ನೀನು ನಾನು ಅನ್ಕೊಂಡಿದ್ಕಿಂತ ತುಂಬಾ ಸ್ಪೆಷಲ್. ಬಿಟ್ರೆ ಬೋರ್ ಆಗಿ ಹೋಗುತ್ತೆ. ನಮಗ್ ಮದ್ವೆ ಆಗಿ ಒಂದಷ್ಟು ಮಕ್ಳಾಗಿ, ಅವ್ರಿಗೆ ಮದ್ವೆ ಆಗಿ ಅವ್ರಿಗೆ ಇನ್ನೊಂದಷ್ಟು ಮಕ್ಳಾಗಿ, ನಮ್ ಹಲ್ಲೆಲ್ಲ ಉದ್ರೋಗಿ ಕೂದ್ಲೆಲ್ಲ ಹಣ್ಣಾಗಿ ಸಾಯೋ ಕೊನೆ ಕ್ಷಣದಲ್ಲೂ ನನ್ ಮೇಲೆ ನಿಂಗೆ ಕ್ಯೂರಿಯಾಸಿಟಿ ಕಮ್ಮಿ ಆಗ್ಬಾರ್ದು. ಆಗ್ಲೇ ಲೈಫ್ ಚೆನ್ನಾಗಿರೋದು. ನನ್ನ ಪ್ರಕಾರ ಅದಾಗೆ ಆಗುತ್ತೆ. ಯಾಕೆಂದ್ರೆ ನೀನ್ ಯಾವಾಗ್ಲೂ ಇರೋದ್ರಿ ಸ್ಪೆಷಲ್. ಸರಿ ಸರಿ ಹೊರಡಮ್ಮ. ರೈಟ್ ರೈಟ್. ಅಲ್ಲಿ ಹೋಗಿ ನಿಲ್ಲೋದಕ್ಕೆ ನಿನಗೂ ಏನು ಅನ್ಸಲ್ವಾ ಅದ್ಯಾ? ಅದು ಅಲ್ಲದೆ ಮೊನ್ನೆ ನಿನಗೆ ತಲೆ ಸುತ್ತ ಬಂದಾಗ ಡಾಕ್ಟ್ರು ನಿನ್ಗೆ ರೆಸ್ಟ್ ಮಾಡು ಅಂತ ಹೇಳಿಲ್ವಾ? ಇಂಥ ನಾನ್ಸೆನ್ಸ್ಗೆಲ್ಲ ನೀನ್ ಹೋಗ್ಬೇಕು ಅನ್ನೋದು ಏನೂ ಇಲ್ಲ. ಹಾಗಲ್ಲಮ್ಮ, ಎಲ್ರೂ ಅಲ್ಲೇ ಇದ್ದಾರೆ ಅಂಡ್ ನನ್ನ ಮನಸ್ಸು ಅಲ್ಲಿಗೆ ಎಳಿತಿದೆ. ಪ್ಲೀಸ್ ಅಮ್ಮ, ಹೋಗಿ ಬರ್ತೀನಿ. ನೋಡು ಆದ್ಯಾ, ನಿನ್ ಡೆಲಿವರಿ ಟೈಮಲ್ಲಿ ನಿನ್ಗೇನು ಕಾಂಪ್ಲಿಕೇಶನ್ಸ್ ಆಗ್ಬಾರ್ದು, ನಿನ್ ಹೊಟ್ಟೆಲಿರೋ ಮಗು ಹೆಲ್ದಿ ಆಗಿರ್ಬೇಕು ಅಂದ್ರೆ ಈ ಹುಚ್ಚಾಟನೆಲ್ಲ ಬಿಟ್ಬಿಟ್ಟು ನಾನ್ ಹೇಳ್ದಂಗೆ ಕೇಳು, ಗೊತ್ತಾಯ್ತಾ? ಒಂದು ಸಣ್ಣ ಭಯ ಉಟ್ಕೊಳ್ಳುತ್ತೆ, ಅದಕ್ಕೆ ಹೇಳೋದು. ಯಾವ್ದನ್ನಾದ್ರೂ ಫಾಲೋ ಮಾಡೋದ್ರಿಂದ ನಮ್ಗೇನು ಕಳ್ಕೊಳ್ಳೋದಿಲ್ಲ ಅಂದ್ಮೇಲೆ ಕಾಂಪ್ರಮೈಸ್ ಆಗಿ ಫಾಲೋ ಮಾಡೋದು. ಚೆನ್ನಾಗಿದೆ, ಐ ಲೈಕ್ ಇಟ್. ಥ್ಯಾಂಕ್ಸ್. ಸರಿ, ಗಾಡಿ ಸೈಡ್ಗೆ ಹಾಕು. ಯಾಕೆ? ಹಾಕು ಅಂದ್ರೆ ಹಾಕ್ಬೇಕಷ್ಟೆ. ಎಲ್ಲಿ ಹೋಗ್ತಿದ್ಯಾ? ಅದೆಲ್ಲ ಹೇಳೋದಿಕ್ಕಾಗಲ್ಲ. ನೀನ್ ಕೆಳಗೆ ಇಳಿಯೋ ಹಾಗಿಲ್ಲ, ಇಲ್ಲೇ ಕೂತಿರ್ಬೇಕು. ಸಣ್ಣ ಸರ್ಪ್ರೈಸ್ ಇದೆ. ಅಯ್ಯೋ, ಸ್ವಲ್ಪ ಚಲೋಗಿದೆ, ಅದು ಪರವಾಗಿಲ್ಲ. ಹಾಗಲ್ಲ,
ಸಾಗು ಹಚ್ಕೊಂಡು ಬೆಣ್ಣೆಗೆ ಹಚ್ಕೊಂಡು ತಿನ್ಬೇಕು. ನೋಡಲ್ಲ ಅಂತಲ್ಲ ಮಗಳೇ, ಅದೊಂದು ಶಾಸ್ತ್ರ ಅಷ್ಟೇ. ಮೊದಲು ನಮ್ಮನೇಲಿ ಪೂಜೆ ಮಾಡುವಾಗ ಉಪವಾಸ ಒಪ್ಪತ್ತು ಅಂತೆಲ್ಲ ಮಾಡಿಲ್ವಾ? ಉಪವಾಸ ಇದ್ದಾಗ ಮತ್ತೆ ಊಟನೇ ಮಾಡಲ್ಲ ಅಂತ ಯಾಕೆ ಅನ್ಕೋಬೇಕು ಹೇಳು? ಐ ಲವ್ ಯು ಅಂಡ್ ಐ ಮಿಸ್ಡ್ ಯು ಲಾಟ್ ಅಮ್ಮ. ಚಿನ್ನು ಮರಿ, ಈ ಮೊದಲನೇದು ನೀನ್ ನನಗೆ ತುಂಬಾ ಪ್ರೀತಿ ಮಾಡ್ತೀಯ ಅಂತ ಗೊತ್ತಾಯ್ತು. ಎರಡನೇದು ಅರ್ಥ ಆಗ್ಲಿಲ್ಲ ಕಣ. ತುಂಬಾ ಪ್ರೀತಿ ಮಾಡೋರ್ನ ನಾನು ತುಂಬಾ ಹೊತ್ತು ಕಳ್ಕೊಂಡಿದ್ದೆ ಅಂತ ಅಮ್ಮ. ಕಳ್ಕೊಳ್ಳೋದೆಲ್ಲ ಏನೂ ಇಲ್ಲ, ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ಇಷ್ಟೆಲ್ಲ ನಾವುಗಳು ಮಾಡ್ತಾ ಇರೋದು ನಿನ್ಗೆ ಒಳ್ಳೇದಾಗ್ಲಿ ಅನ್ನೋ ಭಾವನೆಲೆ ಸೇರ್ತಿರೋಳು. ಅಂತ ವಾತಾವರಣ ಇರೋ ಮನೇಲೆ ಇಷ್ಟು ಮಡಿವಂತಿಕೆ ಮುಲಾಜಿದೆ ಅಂದ್ಮೇಲೆ ಏನೋ ಬಡತನದಲ್ಲೇ ಬೆಳೆದು ಹೊರಗಿನ ಜೀವನನೇ ನೋಡದೇ ಇರೋರು, ಯಾವುದೋ ಹಳೆ ಸಂಪ್ರದಾಯಕ್ಕೆ ಕಟ್ಟಿಬಿದ್ದಿರೋರು ಅನಕ್ಷರಸ್ಥರ ಪರಿಸ್ಥಿತಿ ಹೇಗಿರ್ಬೋದು ಹೇಳು? ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಏನದು? ನೈಸರ್ಗಿಕವಾಗಿ ಕಂಪ್ಲೀಟ್ ಆಗಿ ಮಣ್ಣಿನಲ್ಲೇ ಕರಗುವಂತ ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್ಸ್ ಆದಿ ಆರ್ಗ್ಯಾನಿಕ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀವೆಲ್ಲರೂ ಅಪ್ಪ ಅಮ್ಮನ ಸಂತೋಷಕ್ಕೆ ಬೆಲೆ ಕೊಡೋರು. ನೀನ್ ನನ್ನ ಆಸೆಗೆ ಹೋಗ್ತೀಯ ಅಂತ ನನಗೆ ಗೊತ್ತಿತ್ತು. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಮ್ಮ. ನಿನಗ್ ಖುಷಿ ಆಗುತ್ತೆ ಅಂದ್ರೆ ನನಗೆ ಇಷ್ಟ ಇಲ್ಲ ಅಂದ್ರೂ ಅದನ್ನೇ ಮಾಡ್ತೀನಿ. ಅವಾಗ ಗೊತ್ತಾಗ್ಲಿಲ್ಲ, ಈಗ ಅರ್ಥ ಆಯ್ತು. ಅದಕ್ಕೆ ಹೇಳೋದು ಆತರದಲ್ಲಿ ಯಾವ ನಿರ್ಧಾರಗಳನ್ನ ತಗೋಬಾರ್ದು ಅಂತ. ಸ್ವಲ್ಪ ಸಮಯ ಕೊಟ್ರೆ ತಾನಾಗೆಲ್ಲ ಸರಿ ಹೋಗುತ್ತೆ. ಈಗ ನಡಿ, ಲೇಟ್ ಆಗ್ತದೆ, ಸ್ನಾನ ಮಾಡ್ಕೊ. ಸರಿ ಅಮ್ಮ. ಬೇಜಾರಲ್ಲಿದ್ಯಾ? ಲೇ ಹಳೆ ಮುದ್ಕಿ, ಈ ವಾರ ಒಂದ್ ಫಂಕ್ಷನ್ಗೆ ಹೋಗ್ಬೇಕಿತ್ತು. ಅದಕ್ಕೆ ಬೇಜಾರಲ್ಲಿದ್ಯಾ? ಏನಾದ್ರು ಬೇಕಿತ್ತಾ? ಇಲ್ಲ, ಮುಖದಲ್ಲಿ ಈ ತರ ಪಿಂಪಲ್ ಆಗಿದೆ. ನನ್ ಫಂಕ್ಷನ್ಗೆ ಹೇಗ್ ಹೋಗ್ಲಿ? ಎಲ್ರು ನನ್ನನ್ನೇ ನೋಡ್ತಾರೆ, ನಂಗ್ ಒಂಥರ ಆಗುತ್ತೆ. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಮ್ಮ ಹತ್ರ ಆಕ್ನೆ ಸ್ಟಾರ್ ಫೇಸ್ ವಾಶ್, ಆಕ್ನೆಯ ಸ್ಪೆಷಲಿಸ್ಟ್ ಇರುವಾಗ. ಈಗ ಪಿಂಪಲ್ಸ್ಗೆ ಹೇಳಿ ಗುಡ್ ಬೈ ಆಕ್ನೆ ಸ್ಟಾರ್ ಫೇಸ್ ವಾಶ್ ಇಂದ. ಇಲ್ಲೇ ಇದು ಹೇಗೆ ಕೆಲಸ ಮಾಡುತ್ತೆ? ಆಕ್ನೆ ಸ್ಟಾರ್ ಫೇಸ್ ವಾಶ್ ನ 3 ಸ್ಟೆಪ್ ಯೋಚನೆ ಮಾಡಿರ್ಲಿಲ್ಲ. ಬಟ್ ನೀನು? ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ ಹೊರಟಾಗ ಎಷ್ಟು ಸ್ಕೂಲ್ ಕಾಲೇಜ್ಗಳಲ್ಲಿ ಪ್ಯಾಚ್ ವೆಂಡಿಂಗ್ ಮಿಷನ್ ಇಲ್ವೇ ಇಲ್ಲ ಅಂತ ಕೇಳಿ ಬಹಳ ಆಶ್ಚರ್ಯ ಆಯ್ತು. ಹಾಗೆ ಡಿಸೈಡ್ ಮಾಡಿದೆ, ಸುಹಾಸಿನಿ ಫೌಂಡೇಶನ್ಸ್ ಇಂದ ಸಾಧ್ಯವಾದಷ್ಟು ಸ್ಕೂಲ್ ಕಾಲೇಜ್ಗಳಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ವೆಂಡಿಂಗ್ ಮಿಷನ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತ. ಹಿಂದಿನವರು ಅನುಭವಿಸಿರೋ ಕಷ್ಟನ ಅಟ್ಲೀಸ್ಟ್ ಮುಂದಿನವರು ಅನುಭವಿಸಬಾರ್ದು ಅನ್ನೋ ಅಷ್ಟೇ ನನ್ನ ಕನಸು. ನಿಜವಾಗ್ಲೂ ಸೂಪರ್ ಐಡಿಯಾ ವೇದಾಂತ್. ನಿನ್ನಂತ ಬಿಸ್ನೆಸ್ ಮ್ಯಾನ್ಗಳು ಸೊಸೈಟಿಲಿರೋ ಸಮಸ್ಯೆಗಳನ್ನ ತಮ್ಮ ಕೈಲಾದಷ್ಟು ಬಗೆಹರಿಸೋಣ ಅಂತ ಯೋಚನೆ ಮಾಡಿದಾಗ್ಲೇ ಲೈಫು ಬೆಟರ್ ಆಗುತ್ತೆ. ನಿನ್ ಬಗ್ಗೆ ತುಂಬಾ ವಿಚಾರದಲ್ಲಿ ನನಗೆ ಹೆಮ್ಮೆ ಇದೆ. ಆದ್ರೆ ಇವತ್ತು ಅದು ತುಪ್ಪಟ್ಟಾಯ್ತು. ಇದ್ಯಾಕಮ್ಮ ಕೈಗೆ ಬಟ್ಟೆ ಕಟ್ಕೊಂಡಿದ್ಯಾ? ಅದು ಇವಳ ಕೈಗೆ ಸ್ವಲ್ಪ ಏಟಾಗಿತ್ತು. ಏನು ಏಟಾಗಿತ್ತಾ? ಏನಪ್ಪ ಹೀಗೆ ಹೇಳ್ತೀಯಾ? ಇವಳಿಗಂತೂ ಗೊತ್ತಾಗೋದಿಲ್ಲ. ಏನಾದ್ರೂ ಒಂದು ಏಟ್ ಮಾಡ್ಕೊತಾನೆ ಇರ್ತಾಳೆ. ನೀನಾದ್ರೂ ನೋಡ್ಕೋಬಾರ್ದಾ? ಇಲ್ಲಿ ಏನಾಯ್ತು ತೋರ್ಸು. ಅಯ್ಯೋ ಅಪ್ಪ, ಆಗಿರೋದು ಏಟಷ್ಟೇ, ಗಾಯ ಅಲ್ಲ. ಸಣ್ಣ ನೋವಿದೆ, ಮತ್ತೇನಿಲ್ಲ. ನಿಜ ಗೊತ್ತಾಗೋದಕ್ಕೆ ಇವ್ರು ಯಾಕಮ್ಮ ಸುಳ್ಳು ಹೇಳ್ತಾರೆ? ನೀನೊಳ್ಳೆ. ಹಾ, ಇನ್ನೊಂದ್ಸಲ ಹೇಳಪ್ಪ. ಕುಂಬಳಕಾಯಿ, ನಾನು ಸ್ನಾನ ಮಾಡಕ್ ಹೋಗ್ಬೇಕು, ರೆಡಿ ಆಗ್ಬೇಕು. ನಾನು ಫ್ರೆಶ್ ಅಪ್ ಆಗ್ಬೇಕು.
ದಾಲ್ ಮೇ ಕುಚ್ ಕಾಲಾ ಹೇ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಏನಾಯ್ತು ಎಲ್ಲೋಯ್ತು ಅಂತ ಹೇಳಕ್ಕಾಗಲ್ಲ ಅಂದ್ರೆ ಅದ್ ಯಾವ್ದೋ ಹೇಳ್ಬಾರ್ದ ವಿಷಯ ಅಥವಾ ಕೆಲ್ಸ ಆಗಿರುತ್ತೆ ಅಲ್ವಾ ಅಜ್ಜಿ? ಅದು ಹಾಗೆ ಆಗ್ಬೇಕು ಅಂತ ಅಂದ್ಕೊಳ್ಬೇಕಾಗಿಲ್ಲ. ಅವಳ ಗುಣ, ನಡತೆ, ಅವಳು ಬೆಳೆದು ಬಂದಿರೋ ಪರಿಸರ ಇದನ್ನೆಲ್ಲ ನೋಡಿರೋ ನಿನಗೆ ಅವಳ ಬಗ್ಗೆ ಯಾಕೆ ಹಾಗ ಅನಿಸ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲಪ್ಪ. ತನ್ನ ಜೀವನದಲ್ಲಿ ಅಷ್ಟು ಹಣನ ನೋಡದೆ ಇರೋ ಹುಡುಗಿ ಆ ಹಣ ಇಲ್ಲ ಅಂತ ಇದ್ದಾಳೆ ಅಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇದೆ ಅಂತ ನಿನಗೆ ಅನಿಸ್ತಾ ಇಲ್ವಾ ಹೇಳು? ಇಲ್ಲ ನೀವೆಲ್ಲ ತಪ್ಪು ತಿಳ್ಕೊಂಡಿರೋದು ಅಂತ ನಾನು ಹೇಳ್ತಿರೋದು. ಯಾವತ್ತು ನೋಡ್ದಿರಷ್ಟು ದುಡ್ಡು ನೋಡ್ದಾಗ್ಲೇ ಅಜ್ಜಿ ಆಸೆ ಜಾಸ್ತಿ ಆಗೋದು. ಇದು ಅಣ್ಣಂಗೆ ಅಂತ ತಂದಿದ್ದು, ನಿನ್ಗೂ ಆಗುತ್ತೆ ಅನ್ಸುತ್ತೆ. ಇಲ್ಲೇ ಸ್ನಾನ ಮಾಡ್ಬೋದು, ತಗೋ. ಥ್ಯಾಂಕ್ ಯು. ಬಾ, ಟವಲ್ ಕೊಡ್ತೀನಿ, ಬೇಗ ರೆಡಿ ಆಗ್ಬಿಡು. ಆಮೇಲೆ ಬಚ್ಚಲು ರಶ್ ಆಗ್ಬಿಡುತ್ತೆ. ಅದಕ್ಕೂ ಒಂದು ಸಮಾರಾಧನೆ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಆಗಲ್ಲ, ಆದ್ರೆ ಮುಂದೊಂದ್ ದಿನ ಆಗೇ ಆಗತ್ತೆ. ಆವತ್ತು ನಾನು ಇದನ್ನ ಮೊದ್ಲೇ ಹೇಳಿದ್ದೆ ಅಂತ ನಿನಗೆ ನೆನಪು ಆಗೇ ಆಗತ್ತೆ. ಆದ್ರೆ ಅಷ್ಟೊತ್ತಿಗೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಕಾಲ ಮೀರಿರಬಾರ್ದು ಅಷ್ಟೇ. ನಿಮ್ಮಿಬ್ಬರ ಮಧ್ಯೆ ಇರೋ ಅಂತರನ ಬೀದಿಗೆ ತಂದು ಆಮೇಲೆ ರಿಪೇರಿ ಮಾಡಕ್ ಆಗದೆ ಇರೋ ತರ ನೀನ್ ಮಾಡ್ಕೋಬೇಡ. ನಿನಗೆ ಇಷ್ಟು ನೆನಪಿದ್ರೆ ಸಾಕು. ನೀನೇ ಅಲ್ವಾ ಕೂದಲು ಅಡ್ಡ ಬರುತ್ತೆ, ಸೀನ್ ಬರುತ್ತೆ ಅಂತ ಹೇಳಿದ್ದು. ಅದಕ್ಕೆ ಸುಮ್ನೆ ರಗಳೆ ಬೇಡ ಅಂತ ಕಟ್ಕೊಂಡಿದ್ದೀನಿ. ಮತ್ತೆ ಓಪನ್ ಹೇರ್ ಬಗ್ಗೆ ಸಾಂಗ್ಗೆ ಬರ್ದಿದ್ದಾರೆ ಅಂತ ನೀನು ದೊಡ್ಡ ಬಿಲ್ಡಪ್ ಕೊಡ್ತಿದ್ದೆ. ನೆನ್ನೆ ಅಷ್ಟೇ ಅಲ್ಲ, ಈಗ್ಲೂ ಅದನ್ನೇ ಹೇಳುದು. ಹೆಣ್ಮಕ್ಳು ಸ್ನಾನ ಮಾಡ್ಕೊಂಡು ಒದ್ದೆ ಕೂದಲನ್ನ ಬಿಡ್ಕೊಂಡ್ ಬಂದಾಗ ವಿಶ್ವ ಸುಂದರಿ ತರ ಕಾಣ್ತಾರೆ ಅಂತ ಕವಿಗಳು ಬೀಚಿಗೆ ಬಿಸಾಕಿದ್ದಾರೆ. ಹೌದಾ? ಮತ್ ನಾನು ಆ ರೀತಿ ಎಲ್ಲೂ ಓದೇ ಇಲ್ಲ. ಗ್ಯಾಪ್ ಅಲ್ಲೆಲ್ಲೂ ಓದಿರ್ತೀಯ, ಆದ್ರೆ ಬಿಸ್ನೆಸ್ ಕುಂಗಲ್ಲಿ ನಿಂಗೆ ಅದು ಫೀಲ್ ಆಗಿರಲ್ಲ. ಆಗ ನೀನು ವೇದಾಂತ್ ವಿಚಿತ್ರ ಆಗಿದ್ದೆ ಅಲ್ವಾ? ರೊಮ್ಯಾನ್ಸ್ ಯಾವಾಗ್ಲೂ ನಿನ್ ಪಾಲಿಗೆ ಔಟ್ ಆಫ್ ಸಿಲೆಬಸ್ ಅಲ್ವಾ? ಏನ್ ಮಾಡ್ತಿದ್ಯಾ? ನಾನು ತಮಾಷೆ ಮಾಡಿದ್ದು. ಏನ್ ಮಾಡ್ತಿದ್ಯಾ? ಪ್ರೀತಿ ಕೈ ಚಾಚಿ ಕರೆದ ರೀತಿ ಅದು ವಿರಳ, ತುಂಬ ಸರಳ, ನದಿ ತುಂಬೋ ರೀತಿ ಕಡಲ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ, ನಿನ್ನ ಮೋಹಿಸುವಂತಲೇ ನೂರಾರು ಕನಸು ಹೂವಂತಲೇ. ನಮ್ಮೂರ ಹೆಣ್ಣೊಂದು ಮೈನೆದು ನಿಂತವಳೆ ಅರಿಶಿನ ಹಚ್ಚುತ್ತೀರಾ. ಕಮ್ಮಿ ಇದೆ, ಇನ್ನೇನೋ ಬೇಕು ಅಂತ ಹೇಳೋರ್ಗೆ ಏನ್ ಬೇಕು ಅಂತ ಮಾತ್ರ ಗೊತ್ತಿರಲ್ಲ. ಅದಕ್ಕೆ ಅವರು ಇನ್ನೇನೋ ಬೇಕು ಅಂತ ಹೇಳಿ ತಿಳಿಸ್ಬಿಡ್ತಾರೆ. ಮೇಕಪ್ ಆದ್ಮೇಲೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಹೇಳ್ತಾ ಇರೋದು. ಅದೇನು ಅಂತ ನನಗೆ ಗೊತ್ತಾಯ್ತು. ಮಾಡ್ತಾ ಇಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಕೇಳ್ಕೊಂಡು ಓಡಾಡ್ಬೇಕು ಅಂತ ಇವಾಗ್ಲೇ ಗೊತ್ತಾಗಿತ್ತು ಬಾಸ್. ನಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದೆ ತಾನೆ? ಪ್ರತಿದಿನಾನು ಹುಷಾರಾಗಿರ್ಬೇಕು. ಅಲ್ಲ, ನಮ್ ಬಾಸ್ ಸಿಂಗಲ್ ಆಗಿದ್ದಾಗ್ಲೂ ಅರ್ಥ ಆಗ್ಲಿಲ್ಲ, ಮಿಂಗಲ್ ಆದ್ಮೇಲೂ ಅರ್ಥ ಆಗ್ಲಿಲ್ಲ.
ಇವರಿಬ್ರು ಲವ್ ಮಾಡೋದಕ್ಕೆ ನಾನು ಯಾಕೆ ಹುಷಾರಾಗಿರ್ಬೇಕು? ಅಲ್ಲ, ನಾನು ಬಂದ್ರೆ ಓಕೆ, ಬೇರೆ ಯಾರಾದ್ರೂ ಬಂದ್ಬಿಟ್ಟಿದ್ರೆ ಅಪ್ಪ ಶಿವಪ್ಪ ಇವರಿಬ್ರು ಸೀಕ್ರೆಟ್ ಕಾಪಾಡಿ ನನ್ನ ಪ್ರಾಣ ಉಳಿಸಪ್ಪ. ಸೈಕಲ್ ಗ್ಯಾಪಲ್ಲಿ ಅಮ್ಮನ್ ಕ್ಯಾಚ್ ಹಾಕೊಂಡ್ಬಿಟ್ಟು ಕಣ ತಪ್ಕೊ. ಹಾಯ್ ಆದ್ಯಾ ಡಾರ್ಲಿಂಗ್. ಹಾಯ್. ಎಲ್ಲಿದ್ಯಾ? ಅಲ್ಲ, ವಿಕ್ಕಿ ಎಲ್ಲಿದ್ದಾನೆ? ನೀವ್ ಎಷ್ಟೊತ್ತಿಗೆ ಬರೋದು? ಆಗ್ಲೇ ಚಿಕ್ಕಮ್ಮ ನೀವಿಬ್ರ ಬಗ್ಗೆ 2 ಸಲ ವಿಚಾರಿಸಾಯ್ತು. ಸಾರಿ ಸಾರ್ಥಕ್, ನಾನಿವತ್ತು ಅಲ್ಲಿಗೆ ಬರ್ತಾ ಇಲ್ಲ. ಬರ್ತಾ ಇಲ್ಲ? ಯಾಕೆ, ಏನಾಯ್ತು? ಹುಷಾರಾಗಿದ್ಯಾ ತಾನೆ? ನಂಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ಅಮ್ಮ ಹೋಗೋದು ಬೇಡ ಅಂದ್ರು. ಬೇಡವಂತ? ಯಾಕೆ? ಅಲ್ಲಿಗೆ ಹೋಗಿ ಹೊಟ್ಟೆ ಕೆಡ್ಸ್ಕೊಂಡು ಬರ್ಬೇಕಾಗಿಲ್ಲ, ರೆಸ್ಟ್ ಮಾಡು, ನಿಂಗೆ ಇವಾಗ ಅದೇ ಇಂಪಾರ್ಟೆಂಟ್ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಇಲ್ಲಿಗೆ ಬಂದ್ರೆ ಯಾಕೆ ಹೊಟ್ಟೆ ಕಿಡುತ್ತೆ ಆದ್ಯಾ? ಅಲ್ಲ, ಯಾವಾಗ ತಾನೇ ಹಾಗಾಗಿದೆ ಹೇಳು? ಏನಾದ್ರು ಪ್ರಾಬ್ಲಮ್ ಇದೆಯಾ? ನೀನು ವಿಕ್ಕಿ ನನ್ನ ಹತ್ರ ಏನಾದ್ರು ಮುಚ್ಚಿಡ್ತಿದ್ದೀರಾ? ನನ್ನ ಇಂಗ್ಲಿಷ್ನಲ್ಲಿ ಮಾತಾಡೋದಕ್ಕೆ ಸಾರಿ ಸಾರ್ಥಕ್. ಅಮ್ಮ ಹೋಗ್ಬೇಡ ಅಂದ್ರು ಅಲ್ವಾ, ಅದಕ್ಕೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದೆ ಅಷ್ಟೇ. ಅದನ್ನ ಬಿಟ್ರೆ ನಾನು ಇವತ್ತ ಏನೂ ಮುಚ್ಚಿಡ್ತಾ ಇಲ್ಲ. ದೆನ್ ಓಕೆ, ಟೇಕ್ ಕೇರ್. ಓಕೆ, ಟೇಕ್ ಕೇರ್. ಅಯ್ಯೋ, ಅದ್ನೇ ಹೆಂಗ್ ಕೇಳ್ತೀರಾ? ನಿನ್ನೆ ರಾತ್ರಿ ಇವಳು ಭಾಷಣ ಕೇಳಿ ಸುಸ್ತಾಗಿ ಎಲ್ಲರೂ ಕೂತಲ್ಲೇ ಮೂರ್ಛೆ ಹೋಗ್ಬಿಟ್ವಿ. ನನಗೆ ಈ ಹೆಂಗಸರು ಗಂಡಸರು ಅನ್ನೋ ಡಿಫ್ರೆನ್ಸಿಯೇಷನ್ ಎಲ್ಲ ಇಲ್ಲ. ನಮಗೇನು, ಎಲ್ಲರೂ ಸೇರಿ ಮಜಾ ಮಾಡೋದಕ್ಕೆ ಏನಾದ್ರೂ ಒಂದು ಅಕೇಶನ್ ಬೇಕು ಅಷ್ಟೇ. ತಾವು ಹೆಲ್ಪ್ ಮಾಡಿದ್ರೆ ನಾವ್ ಹೆಣ್ಮಕ್ಳು ದೇವ್ರಾಣೆ ಬೇಡ ಅನ್ನಲ್ಲ. ಕೆಲ್ಸ ಬೇಗ ಮುಗಿದ್ರೆ ಒಳ್ಳೇದಲ್ವಾ? ನೋಡಿದ್ರ ಮತ್ತೆ ಶುರು ಆಯ್ತು ಉಳಿದು ಅಲ್ವೇ? ಹಾ. ಕುರ್ತಾನ ನನಗೋಸ್ಕರ ತಂದಿದ್ದು ಅಂತ ನಿನ್ನೆ ಯಾರೋ ಹೇಳ್ದಾಗಿತ್ತು. ಈಗ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಫಿಟ್ ಆಗ್ತಿದೆಯಲ್ಲ ವೇದಾಂತ್? ಕೊಡ್ತೀನಿ. ಇದೆಲ್ಲ ನನಗ್ಯಾಕೆ? ನೀವೋ ನಿಮ್ಮ ಅಣ್ಣನ ತಮ್ಮ, ಅವ್ರಿಗೆ ಮೂಗಿನ ತುದಿಲೆ ಕೋಪ ಇದ್ರೆ ನಿಮಗೆ ಮೂತಿ ತುಂಬಾ ಕೋಪ. ಈ ಮುಸುಡಿಗೆ ಯಾರು ಬೀಳ್ತಾರೆ? ಹಲೋ, ಬೀಳೋಕ್ ನಾನು ಹೊಂಡ ಅಲ್ಲ. ಈ ತರ ದುರ್ಗುಟ್ಟೋರ್ ಸವಾಸ ಯಾರು ಮಾಡಲ್ಲ, ತಿಳ್ಕೊಳ್ಳಿ. ಇದು ಓಬ್ರಮೇನೆ. ನನಗೂ ತುಂಬಾ ಫ್ಯಾನ್ಸ್ ಇದಾರೆ. ಅದೆಲ್ಲ ಓಬ್ರಮೆ, ಇದು ಫ್ಯಾನ್ಸ್ ಇದಾರಂತೆ. ನೀವೇನ್ ಮೂವಿ ಹೀರೋನಾ ಇಲ್ಲ ಸ್ಪೋರ್ಟ್ಸ್ ಸ್ಟಾರಾ? ಮಾತಾಡ್ಸಿದ್ರೆ ಕೆಂಡಾಕಾರ ಅವ್ರಿಗೆ ಯಾರು ಫ್ಯಾನ್ಸ್ ಆಗಲ್ಲ ಮರಿ. ಏನರ್ಥ? ನಾನ್ ತಂದಿರೋ ಕುರ್ತಾ ಚೆನ್ನಾಗಿಲ್ವಾ? ನಿನ್ ಕುರ್ತಾನ ನೀನ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಿತ್ತಾ? ಯಾವಾಗಿಂದ ನೀನ್ ಟ್ಯೂಬ್ಲೈಟ್ ಅದ? ನಿನ್ನ ಸೆಲೆಕ್ಷನ್ ನಾನು ಸ್ವಲ್ಪ ಕೋಪಿಷ್ಟ, ವಿಚಿತ್ರ, ಇಟ್ಸ್ ಲಿಟಲ್ ವಿಯರ್ಡ್. ಆದ್ರೆ ನನ್ನ ಸೆಲೆಕ್ಷನ್ ನೀನು. Always beautiful and gorgeous.
ನನ್ನ ಒಳಗಿದ್ದ ಒಳ್ಳೆತನನ ನನಗೆ ತೋರಿಸ್ಕೊಟ್ಟು ನನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ದು ನೀನು. ನನ್ನ ಮೊದಲು ಹೇಗಿದ್ದೋ ಅದಕ್ಕಿಂತ ಈಗಿರೋದೇ ಸರಿ ಅಂತ ರಿಯಲೈಸ್ ಮಾಡಿಸಿದ್ದು ನೀನು. ಅಲ್ಲಿಗೆ ನನ್ನ ಸೆಲೆಕ್ಷನ್ ಬೆಸ್ಟ್ ಅಲ್ವಾ? ನಿಂಗೊಂಚೂರು ಟೇಸ್ಟ್ ಇಲ್ವಾ? ಅವಳು ಆಲ್ರೆಡಿ 3-4 ಜನ ಹುಡುಗರನ್ನ ಹಳ್ಳಕ್ ಬೆಳೆಸಿ ಆರಾಮಾಗಿದ್ದಾಳೆ. ಹೋಗಿ ಹೋಗಿ ಅಂತ ಲೂಸು. ನಾನೇನು ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ನಾ? ನೀನ್ ನನ್ನ ರೇಗ್ಸಿದ್ಕೆ ಸುಮ್ಮನೆ ಒಂದು ಚಮ ಕೊಟ್ಟೆ. ನನಗೆ ಮಾಡೋಕ್ಕೆ ತುಂಬಾ ಕೆಲಸ ಇದೆ. ಗ್ಯಾಪಲ್ಲಿ ಲವ್ ಗಿವ್ ಅಂತ ಬೀಳೋಕೆ ನಾನು ರೆಡಿ ಇಲ್ಲ. ನನ್ನ ಲೈಫಲ್ಲ, ನನ್ನ ಡಿಕ್ಷನರಿಲೂ ಲವ್ ಅನ್ನೋ ವರ್ಡೇ ಇಲ್ಲ, ತಿಳ್ಕೊ. ಯಾಕಂದ್ರೆ ನಾನೇ ಅವರಿಂದೆಲ್ಲ ದೂರ ಇದ್ದೀನಿ. ಅಬ್ಬಾ, ಒಂದ್ ಮಾತಾಡಿದ್ರೆ 100 ಮಾತಾಡ್ತೀರಾ. ಬೇಗ ರೆಡಿಯಾಗಿ ಬನ್ನಿ. ಗಂಟೆಗಟ್ಟಲೆ ರೆಡಿ ಆದ್ರೆ ಇಲ್ಲಿಗೆ ನಿಮ್ ಗರ್ಲ್ ಫ್ರೆಂಡ್ ಬರಲ್ಲ. ಒಬ್ರು ನಮ್ಮಣ್ಣ, ಅವನ ಬಗ್ಗೆ ಏನನ್ನ ಹೇಳ್ಬೇಡಿ. ಇಷ್ಟೊತ್ತು ಕಿಚನ್ ಅಲ್ಲಿ ಲಾಕ್ ಆಗಿದ್ರು ಅನ್ಸುತ್ತೆ. ಇವ್ರ ಪುಣ್ಯಕ್ಕೆ ಇವ್ರನ್ನ ಅಲ್ಯಾರು ಒಟ್ಟಿಗೆ ನೋಡಿಲ್ಲ ಅನ್ಸುತ್ತೆ. ಆದ್ರೆ ಇದೇ ಕಳ್ಳಾಟ ಇನ್ನು ಎಷ್ಟು ದಿನ ಅಂತ ಮುಂದುವರಿಯುತ್ತೆ? ಇವತ್ತಲ್ಲ ನಾಳೆ ಸರಿಯಾಗಿ ತಗ್ಲಾಕೋತಾರೆ. ಅದು ನಿಮ್ ಕರ್ಮ, ಏನಾದ್ರೂ ಮಾಡ್ಕೊಳ್ಳಿ ಅಂತ ನಾನ್ ಸುಮ್ನಾಗೋಕ್ಕೂ ಆಗಲ್ಲ. ಇವ್ರ ವಿಚಾರ ನಂಗ್ ಮಾತ್ರ ಗೊತ್ತಿರೋದ್ರಿಂದ ನಾನೇ ಸಿಕ್ಕಾಕ್ಸಿದ್ದು ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ಕಾಂತ, ನೀನು ಗೋತಾ? ಚಂದ್ರನ ಬೆಳಕ ತಿದ್ದಿ ಬೀಡಿ ಗೊಂಬಿ ಹಾಗೆ ಮಾಡಿ ರಂಬೆ ನಿನ್ನ ತಾಡಿ ಗರುಡ ಪಕ್ಷಿ ನೋಡಿ ನಾಚಿ ನಿನ್ನ ಜೀವಕ್ಕ. ಹೆತ್ತವ ದೃಷ್ಟಿ ತಾಕಲ್ಲ ರೀ. ಅದು ಅಲ್ಲದೆ ಶಾಸ್ತ್ರದಲ್ಲಿ ಅದೆಲ್ಲ ಮುಗಿದೋಗುತ್ತೆ ರೀ. ಶುರು ಮಾಡಿ ಮತ್ತೆ. ಶುರು ಮಾಡೋಣ. ಆದ್ರೆ ಮೊದ್ಲು 5 ಜನ ಮುತ್ತೈದೆಯರು ಇವಳಿಗೆ ಶಾಸ್ತ್ರ ಮಾಡ್ಬೇಕು. ಆದ್ರೆ ಇವಳು ಹೊರಗಿನವ್ರು ಯಾರು ಇವಾಗ ಬರಬಾರ್ದು ಅಂತ ಹೇಳಿರೋದ್ರಿಂದ ಈ ಆರತಿ ಬೆಳಗೋ ಉದ್ದೇಶ ಆದ್ರೂ ಏನು? ಇದೊಂದು ಭಾವನೆನಪ್ಪ. ಒಳ್ಳೇದಾಗ್ಲಿ, ಜ್ಯೋತಿಯಂತೆ ಬಾಳಿ ಬೆಳಗಲಿ ಅನ್ನೋದೇ ಇದ್ರ ತಾತ್ಪರ್ಯ. ಹಾಗಾದ್ರೆ ಇವತ್ತು ಅಂಜುಗೆ ಅವಳು ಅಣ್ಣಂದ್ರು ಹಾಗೂ ಭಾವಂದ್ರನ್ನೇ ಆರತಿ ಬೆಳಗೋದು. ಗುಡ್ ಐಡಿಯಾ. ಕಮ್ಮಿ ಆಗಕ್ ಬಿಡಲ್ಲ. ಇವಾಗ ಲೆಕ್ಕ ಸರಿ ಆಯ್ತಾ? ಅಣ್ಣಂತರ ಅಂದ್ರೆ ಕೆದಕ್ತಾ ಹೋದ್ರೆ ವಿಷಯ ಆಳಕ್ಕಿಳಿಯುತ್ತೆ ಮಗಳೇ. ಆದ್ರೆ ಸದ್ಯಕ್ಕೆ ನೀನು ಆಳಕ್ಕಿಳಿಬೇಕಾಗಿಲ್ಲ. ಸಮುದ್ರ ಹೇಗೆ ಯಾವುದೇ ಕಸನ್ನು ತನ್ನೊಳಗಿಟ್ಕೊಳ್ಳೋದಿಲ್ವೋ ಅದೇ ತರ ಸಮಯ ಕೂಡ ಎಲ್ಲದನ್ನು ಸಮಾಧಿಯಾಗಿರೋದನ್ನು ಕೂಡ ಆಚೆ ಎತ್ತಿ ಬಿಸಾಕುತ್ತೆ. ಅರ್ಥ ಆಗ್ಲಿಲ್ಲ. ಅದೇ ಹೇಳಿದ್ನಲ್ಲ, ಈಗ ಹೇಳಿದ್ರು ನಿಂಗೆ ಅದು ಅರ್ಥ ಆಗಲ್ಲ. ಸಮಯ ಬರ್ಲಿ ಮಗಳೇ, ಆಗ ಬೇಡ ಅಂದ್ರೂ ನಿಂಗೆ ಅರ್ಥ ಆಗ್ಬಿಡುತ್ತೆ. ಬ್ಲಾಕ್ ಮೇಲ್ ಮಾಡದೇ ಇರೋ ವ್ಯಕ್ತಿ ಅಂದ್ರೆ ಅದು ನಾನು ಮಾತ್ರ. ನನ್ನ ತಾಳ್ಮೆಯನ್ನು ಹಾಳು ಮಾಡಿ ನಾನು ಅದನ್ನೇ ಮಾಡೋ ಹಾಗೆ ಮಾಡಬೇಡ. ಸರಿ, ಅದೇನು ಅಂತ ಕೇಳಿ. ನೀನ್ ಸರಿ ಇಲ್ಲ ಅಂತ ಅರ್ಥ ಆಗಿನೋ, ಒಬ್ಬ ತಾಯಿಯಾಗಿ ನಿನ್ನ ಬಗ್ಗೆ ನಾನು ಒಳ್ಳೇದನ್ನೇ ಯೋಚನೆ ಮಾಡ್ತೀನಿ.
ಆದ್ರೆ ಸರಿಯಾದ ದಾರಿಲಿರೋ ಮಗನನ್ನ ಒಬ್ಬ ತಾಯಿಯಾಗಿ ನೀನ್ಯಾಕೆ ಹಾಳು ಮಾಡ್ತಿದ್ಯಾ ಅರ್ಥ ಆಗ್ತಿಲ್ಲ. ವಿಕ್ಕಿ ಮನಸ್ಸಿನಲ್ಲಿ ಆರ್ತಿ ಬಗ್ಗೆ ವಿಷದ ಬೀಜ ಬಿತ್ತದವಳು ನೀನೇ ಅಲ್ವಾ? ಕೊನೆಯವ್ರಿಗೆ ಸಿಗೋ ಸ್ಪೆಷಲ್ ಟ್ರೀಟ್ಮೆಂಟ್. ಜಗತ್ತಲ್ಲಿ ಎಲ್ರಿಗಿಂತ ಜಾಸ್ತಿ ಖುಷಿ ನಿನಗೆ ಸಿಗ್ಲಿ. ಹೆಣ್ಮಕ್ಳು ದೊಡ್ಡವರಾದ್ರೆ ಫಂಕ್ಷನ್, ಆದ್ರೆ ಗಂಡ ಜನ್ಮಕ್ಕೆ ಲೈಫ್ ಲಾಂಗ್ ಬರೀ ಟೆನ್ಷನ್ನು. ಮಗಳೇ, ದೇವ್ರು ನಿನ್ಗೆ ಆರೋಗ್ಯ ಕೊಟ್ಟು ಯಾವಾಗಲೂ ಖುಷಿಯಾಗಿಟ್ಟಿಲ್ಲಮ್ಮ. ನೋಡು, ಈ ವಿಚಾರದಲ್ಲಿ ಇದಕ್ಕಿಂತ ಹೆಚ್ಚು ನೇನೂ ಇಲ್ಲ. ಇನ್ನೇನಾದ್ರೂ ಕೇಳೋದಿದ್ರೆ ಅದಕ್ಕೆ ನನ್ನ ಹತ್ರ ಉತ್ತರನೂ ಇಲ್ಲ. ನನ್ನ ಉತ್ತರದಿಂದ ನಿನಗ್ ಸಮಾಧಾನ ಆಗ್ಲಿ ಅನ್ನೋ ಆಸೆನೂ ನನಗಿಲ್ಲ. ಎಲ್ಲರ ಕಡೆಯಿಂದ ನಿನ್ಗೊಂದು ಪುಟ್ಟ ಗಿಫ್ಟ್. ಥ್ಯಾಂಕ್ ಯು ಬಾಬಾ. ಏನಿದೆ ಅಂತ ತೆಗೆದು ನೋಡಲ್ವಾ? ಈಗಲೇ ನೋಡ್ಬೋದಾ? ಗಿಫ್ಟ್ ಇಸ್ಕೊಂಡ್ಮೇಲೆ ಅದು ನಿಂದೆ ಅಲ್ವಾ ಮರಿನಾದ್ನಿ. ಗೋ ಹೆಡ್. ಹೌದು, ಈಗ ತಾನೇ ಕಾಲೇಜ್ ಮೆಟ್ಲು ಹತ್ತುತ್ತಾ ಇದೆಯಾ? ಆನ್ಲೈನ್ ಕ್ಲಾಸಸ್ ಎಲ್ಲ ಜಾಸ್ತಿ ಇರುತ್ತೆ, ಯೂಸ್ ಆಗುತ್ತೆ. ಸ್ಟಡಿ ವೆಲ್. ಬಾವಾ, ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ದೊಡ್ಡ ಗಿಫ್ಟ್ ನ ನಾನು ಯಾವತ್ತೂ ಇಸ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬಾವಾ. ನನ್ಗೊಬ್ಬನ್ಗೆ ಅಲ್ಲ, ನೀನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಇದು ನಾನು ಒಬ್ಬನೇ ಕೊಟ್ಟಿರೋದಲ್ಲ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.